ಹರ ಮುರಿದರೆ ಗುರು ಕಾಯುವ. ಇದು ಇಂದಿನ ಕಬೀರವಾಣಿಯ ಶೀರ್ಷಿಕೆ. ಯಹ ತನ್ ವಿಷ ಕಿ ಬೇಲರಿ ಗುರು ಅಮೃತ ಕಿ ಖಾನ್, ಶೀಸ್ ದಿಯೆ ಜೋ ಗುರು ಮಿಲೆ ತೋ ಬಿ ಸಸ್ತಾ ಜಾನ. ಪಂಚಭೂತಗಳಿಂದಾದ ಈ ದೇಹ ಭೂಮಿಯೊಳಗೆ ಜನ್ಮ ತಳೆದಾಗ ಅದು ವಾಸನಾಮಯ ಜಗತ್ತಿನತ್ತ ಆಕರ್ಷಿತ ಆಗ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಗಳೆಂಬ ಅರಿಷಡ್ ವೈರಿಗಳಿಂದ ಪ್ರಭಾವಿತವಾಗುವ ಬುದ್ಧಿ ಹಾಗೂ ಅದರಿಂದ ದೇಹ ಜಡಗಡ್ತದೆ. ಇದರ ಫಲವಾಗಿ ದೇಹವೆಂಬುದು ವಿಷದ ಪಾತ್ರೆಯಾಗಿ ಬದಲಾಗಿ ಬದುಕಿನ ನಿಜಾರ್ಥವನ್ನೇ ಮರೆತು ಮನುಷ್ಯ ವಿಸ್ಮೃತಿಗೆ ಒಳಗಾಗ್ತಾನೆ. ಇಂಥ ಸಂದರ್ಭದೊಳಗೆ ಸೂಕ್ತವಾದ ಮಾರ್ಗದರ್ಶನ ನೀಡಿ ಸನ್ಮಾರ್ಗದೆಡೆಗೆ ಕೊಂಡೊಯ್ಯುವ ಆಧ್ಯಾತ್ಮಿಕ ಗುರುವಿನ ಪಾತ್ರ ಅತ್ಯಂತ ಮಹತ್ವದ್ದು. ಲೌಕಿಕ ಜ್ಞಾನ ನೀಡುವವರು ಕೇವಲ ಶಿಕ್ಷಕರಾದರೆ, ಆಧ್ಯಾತ್ಮದ ಜ್ಞಾನವನ್ನು ನೀಡಿ ಕತ್ತಲೆಯ ಬದುಕಿಗೆ ಬೆಳಕಾಗುವ ಗುರು ಅಮೃತದ ಕಣಜವಿದ್ದಂತೆ. ಈ ಅಮೃತದ ಮಹತಿಯಿಂದ ನಮ್ಮೊಳಗೆ ಮಡುಗಟ್ಟಿದ ವಾಸನೆಯ ವಿಷ ಕರಗುವುದರೊಳಗೆ ಯಾವುದೇ ಸಂದೇಹವಿಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಪ್ರಾಜ್ಞರ ವಾಣಿ ಅಕ್ಷರಶಃ ಸತ್ಯ. ದೇಹ ಒಂದು ವಿಷದ ಬಟ್ಟಲು ಗುರು ಅಮೃತ ಸಮಾನ. ದೇಹ ಒಂದು ವಿಷದ ಬಟ್ಟಲು ಗುರು ಅಮೃತ ಸಮಾನ. ಗುರುವಿಂಗೆ ತಲೆ ಕೊಟ್ಟರೆ ಸಿಕ್ಕೀತು ಸುಲಭದ ಜ್ಞಾನ ಎಂದು ಕಬೀರ್ ಹೇಳ್ತಾ ಗುರುವಿನ ಮಹತಿಯನ್ನು ಎತ್ತಿ ಹಿಡಿದಿದ್ದಾರೆ. ಸದ್ಗುರುವಿನ ಮಹಿಮೆ ಅನಂತ. ಮುಚ್ಚಿದ ನಯನಗಳ ತೆರೆಸಿ ಹರಿದರ್ಶನ ಮಾಡಿಸುವ ಗುರು ಸರ್ವಶ್ರೇಷ್ಠ. ಜ್ಞಾನ ಮತ್ತು ಶಿಕ್ಷಣ ಮನುಷ್ಯನನ್ನು ಯಶೋ ಮಾರ್ಗದತ್ತ ಕೊಂಡೊಯ್ತವೆ. ಯಾರ ಕೈಯಲ್ಲಿ ಜ್ಞಾನದ ಹಣತೆ ಇದೆಯೋ ಆತ ಮಾತ್ರ ಯಶಸ್ಸಿನ ಮಾರ್ಗದೊಳಗೆ ಎಡವದೆ ಮುನ್ನಡಿಲಿಕ್ಕೆ ಸಾಧ್ಯ ಇದೆ. ಹರಮುನಿದರೆ ಗುರು ಕಾಯವ ಎಂಬ ನಾಣ್ಣುಡಿಯ ಮರ್ಮವನ್ನು ತೆರೆದಿರಿಸಿದ ಕಬೀರರು, ಒಂದು ವೇಳೆ ಹರಿ ನಿನ್ನ ಮೇಲೆ ಸಿಟ್ಟು ಮಾಡಿದರೆ ಯೋಗ್ಯ ಗುರುವಿನ ಶರಣು ಹೋಗು, ಆಗ ಹರಿ ಪ್ರಸನ್ನನಾದನು. ಆದರೆ ಗುರುವೇ ಮುನಿದರೆ ದೇವರು ಸಹ ನಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ಕಬೀರರ ಸ್ಪಷ್ಟ ನುಡಿ. ಹಾಗಾಗಿ ಜೀವನದೊಳಗೆ ಯೋಗ್ಯ ಗುರುವನ್ನು ಅರಸುತ್ತಾ ಅವನಿಗೆ ಶರಣು ಹೋಗುವುದೇ ನಮಗಿರುವ ದಾರಿ. ಗುರುವೆಂಬ ಅದ್ಭುತವ ಏನೆಂದು ಬಣ್ಣಿಪುದು, ಕರಪಿಡಿದು ಮುನ್ನಡೆಸುವ ಮುಕ್ತಿ ಮಾರ್ಗದಿ. ಗುರುವೆಂಬ ಅದ್ಭುತವ ಏನೆಂದು ಬಣ್ಣಿಪುದು, ಕರಪಿಡಿದು ಮುನ್ನಡೆಸುವ ಮುಕ್ತಿ ಮಾರ್ಗದಿ. ಗುರು ಲಭಿಸಿದೊಡೆ ಅದುವೇ ಸಿರಿಯ ಐಶ್ವರ್ಯ. ವರವದುವೆ ಬದುಕಿಂಗೆ ಶ್ರೀ ವೆಂಕಟ. ನಮಸ್ಕಾರ.